ಒಂದು ಮೊಳ ಹೂವ ಮತ್ತು ಮೊಳ ಹಾಕಿ ನಾನು ಅದು ನೋಡ್ಬೇಕು. ನನಗೆ ಒಂದ್ ಮೊಳ ಸಾಕು. ಇದು ಒಂದ್ ಮೊಳ ಎಷ್ಟು? ಒಂದ್ ಮೊಳ 50 ರೂಪಾಯಿ. ಯಾರು ಹೇಳಿದ್ದು ಅಣ್ಣ? ನೀರಾ? ಹಿಂಗ ಏನಣ್ಣ ಬೆಳಿಗ್ಗೆ ಹಿಂಗ ಕರೆಕ್ಟಾ? ಈಗ ಓಕೆ, ಒಂದು ಮೊಳ. ಈಗ ವರಮಹಾಲಕ್ಷ್ಮಿ ಹಬ್ಬದ ಸೀಸನ್ ಈಗ ಹೇಳಿ ಎಷ್ಟು? ಯಾಕೆ ಕೇಳ್ಬಿಟ್ಟು ಹೇಳ್ಬಿಡಿ. ಈಗ ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ನಾನು ಕರೆಕ್ಟಾಗಿ 50 ರೂಪಾಯಿ ಅಂತ ಹೇಳಿದೀನಿ. ಆದ್ರೆ ಅದು ಆಫ್ ಸೀಸನ್, ಈಗ ಸೀಸನ್ ವರಮಹಾಲಕ್ಷ್ಮಿ ಹಬ್ಬ, ಹಾಗಾಗಿ ಒಂದ್ ಮೊಳ 70 ರೂಪಾಯಿ. ಅಣ್ಣ ನಿಮ್ಮ ಅಂಗಡಿ ಚೆನ್ನಾಗಿದೆ. ಓಕೆ, 70 ರೂಪಾಯಿ ನಾನು ಕೊಡ್ತೀನಿ. ಬಟ್ ಏನಂದ್ರೆ 70 ರೂಪಾಯಿ ಜಾಸ್ತಿ ಆಯ್ತು. ಯಾಕಂದ್ರೆ ಪಕ್ಕದ ಅಂಗಡಿಯಲ್ಲಿ 50 ರೂಪಾಯಿ ಕೊಡ್ತಾರೆ. ಪಕ್ಕದ ಅಂಗಡಿಲಿ ಹೂವ ಚೆನ್ನಾಗಿರುತ್ತಾರಲ್ಲ, ನಮ್ ತೋಟದಲ್ಲೇ ಬೆಳೆದು ನಾವೇ ಊರಿಂದ ತಂದು ನಾವೇ ಕಟ್ಟಿ, ಇವ್ರಿದಾರ ನೋಡಿ ಸಮ್ಮರ್ ಕಟ್ತಾರೆ ಹೂವನ. ಕಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿಟ್ಟಿದ್ದಾರೆ. ಒಳ್ಳೆ ಆದರ್ಶ ವ್ಯಕ್ತಿಗಳು. ನನಗೆ ಓಕೆ, ಅದು ಲೋಟಸ್ ಫುಲ್ ಎಲ್ಲ ಓಪನ್ ಮಾಡ್ಬೋದು. ಓಪನ್ ಮಾಡಿದ್ರೆ ಎಕ್ಸ್ಟ್ರಾ. ಸ್ವಲ್ಪ ನಾನು ನೋಡ್ಬೇಕಲ್ಲ ಒಳಗೆ ಏನಿದೆ ಅಂತ. ಒಳಗಡೆ ಏನಿದೆ ಅಂತ ನೀವು ಯಾವತ್ತೂ ನೋಡಿಲ್ವಾ? ಲಕ್ಷ್ಮಿ ಯಾವ್ದ್ರ ಮೇಲೆ ಕೂತಿರ್ತಾಳೆ? ಕಮಲ. ಮತ್ತೆ ಅಲ್ಲ ಗೊತ್ತು. ಆಮೇಲೆ ಏನಾದ್ರು ಪೊಳ್ಗಿಳಾಗ್ಬಿಟ್ರೆ ಹಂಗೇನಿಲ್ಲ. ಇವರೇ ಬೆಳಗಿನ ಜಾವ ಎದ್ದು ಕೆರೆಗ್ ಧುಮ್ಕಿ ಕಿತ್ಕೊಂಡ್ ಬರ್ತಾರೆ. ಅಷ್ಟಮ ಬಿಡ್ತೀರಾ ನಿಮ್ಮ? ಫಸ್ಟ್ ಆಫ್ ಆಲ್ ಗಾಂಧಿ ಬಜಾರ್ ಅಲ್ಲಿ ಒಂದು ಅಂಗಡಿ ಹಾಕೊಂಡಿದೀವಿ ಅಂದ್ರೆ ದೊಡ್ಡ ಮಾತು. ಅದ್ರಲ್ಲಿ ಇಷ್ಟು ಹೂವ ಇಟ್ಕೊಂಡಿದೀವಿ. ಒಳ್ಳೇದು, ಚೆನ್ನಾಗಿದೆ, ಒಳ್ಳೆ ಕಲೆಕ್ಷನ್ಸ್, ಎಲ್ಲಾ ತರ ಫ್ಲವರ್ಸ್ ಇದೆ. ಬಟ್ ವಾಟ್ ಇಸ್ ದಿಸ್? ಒಂದಕ್ಕೆ 50 ರೂಪಾಯಿ ಕಮ್ಮಿ ಕೊಡೋದು. ಓಪನ್ ಮಾಡಿ, ಎಲ್ಲಾನು ಓಪನ್ ಮಾಡಿ ಆಮೇಲೆ ಒಂದಕ್ಕೆ 50. ಬೇಡ, ಇಲ್ಲಿ ಸವಾಸನೆ ಬೇಡ. ಹೋಗ್ಲಿ, ನನ್ಗೊಂಚೂರು ಎಂಟರ್ಟೈನ್ ಮಾಡಿ. ಅಲ್ಲ, ಹೂವಿನ ಅಂಗಡಿಗೆ ಬಂದ್ಬಿಟ್ಟು ಎಂಟರ್ಟೈನ್ಮೆಂಟ್ ಇಡೀ ಅಂಗಡಿನೇ ತಗೋತೀನಿ. ಒಂಚೂರು ಎಂಟರ್ಟೈನ್ ಮಾಡ್ಬೇಕು. ನನಗೇನ್ ಬೇಕು ನೀವು ಅದನ್ನ ಮಾಡ್ಬೇಕು. ರೆಡಿನಾ? ಏನ್ ಮಾಡ್ಬೇಕು ಹೇಳಿ? ಏನಿಲ್ಲ, ನಿಮ್ಮ ಇವ್ರು ಇದಾರಲ್ಲ, ಅದೇ ಕೆರೆಗೆಲ್ಲ ಹೋಗ್ಬಿಟ್ಟು ಈಜಾಡ್ಬಿಟ್ಟು ಆ ಕಮಲ ಎಲ್ಲ ತರ್ತಾರಲ್ಲ, ತುಂಬಾ ಶ್ರಮ ಪಟ್ಟಿದ್ದಾರೆ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.